ಗ್ರಾಮದ ನೀರಿನ ಸಮಸ್ಯೆ ಬಗ್ಗೆ ನಾನು ತಮ್ಮೊಟ್ಟಿಗೆ ವಿಷಯನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಏನು ಜಲ್ ಜೀವನ್ ಮಿಷನ್ ಅನ್ನುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಿತ ಬಹುದೊಡ್ಡ ಯೋಜನೆಯಾಗಿದೆ. ಸುಮಾರು 5 ರಿಂದ 6 ಕೋಟಿ ನಮ್ಮ ಗ್ರಾಮ ಪಂಚಾಯಿತಿಗೆ ಅನುದಾನ ಬಂದಿರ್ತದೆ. ಇದು 2022ರಲ್ಲಿ ಟೆಂಡರ್ ಪ್ರೋಸೆಸ್ ಆಗಿಬಿಟ್ಟು 2023ರಲ್ಲಿ ತಾಂತ್ರಿಕ ಅನುಮೋದನೆ ಎಲ್ಲ ಒಂದು ಕಾಂಟ್ರಾಕ್ಟರ್ಗೆ ಸಿಕ್ಕಿರ್ತದೆ. ಸುಮಾರು 3 ವರ್ಷ ಕಳೆದರೂ ಕೂಡ ಇಲ್ಲಿ ತನಕ ಅರ್ಧಂಬರ್ಧ ಕೆಲಸ ಆಗಿದೆ. ಇಲ್ಲಿ ಈಗ ಬೇಸಿಗೆ ಇದೆ, ಬಹಳಷ್ಟು ನೀರಿನ ಸಮಸ್ಯೆ ಇದೆ. ಜನ ಈ ನೀರಿನ ಸಮಸ್ಯೆಯಿಂದ ಬಹಳಷ್ಟು ಪರದಾಡ್ತಾ ಇದ್ದಾರೆ. ಸಂಬಂಧಪಟ್ಟಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬಹಳಷ್ಟು ಸಮಸ್ಯೆ ಇದೆ ನೀರಿಂದು. ಹೆಣ್ಮಕ್ಳು ಸುಮಾರು ಅರ್ಧ ದಿನ ಈ ನೀರು ತರೋದ್ರಲ್ಲಿ ಕಾಲ ಕಳೀತಾ ಇದ್ದಾರೆ. ಎಲ್ಲೂ ಕೂಡ ಇದು ಕಂಪ್ಲೀಟು ಕೆಲಸ ಆಗಿಲ್ಲ. ಆದರೆ ಅನುದಾನ ಅಂತೂ ಸಾಕಷ್ಟು ಮಟ್ಟದಲ್ಲಿ ಈಗಾಗಲೇ ಗುತ್ತಿಗೆದಾರರು ಪಡೆದಿರ್ತಾರೆ. ಅನೇಕ ಸಾರಿ ನಾವು ಕೂಡ ಅವ್ರಿಗೆ ಫೋನ್ ಮುಖಾಂತರವಾಗಿ ಮಾತಾಡಿದ್ದೀವಿ. ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಸಬ್ ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದು ಮತ್ತು ಮೇನ್ ಕಾಂಟ್ರಾಕ್ಟರ್ದು ಏನೋ ಸಮಸ್ಯೆ ಇದೆ, ಅದೇನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮಗೇನು ಬೇಕು, ಜನರಿಗೇನು ಬೇಕು, ನೀರು ಕೊಡಿಸ್ಬೇಕು. ಇಡೀ ಬೇಸಿಗೆನೇ ಮುಗಿತಾ ಇದೆ. ಈ ಇಡೀ ಬೇಸಿಗೆ ಮುಗಿದ ಮೇಲೆ ಇನ್ನು ಸ್ವಲ್ಪ ದಿನ ಏನಂದರೆ ಭಾಳಷ್ಟು ಆದರೆ ಬೇಸಿಗೆ ಮುಗಿಲಿಕ್ಕೆ ಒಂದು 25 ಒಂದು ಬಾಳೆ ಅಂದರೆ 1 ತಿಂಗಳು ಸಮಯ ಇದೆ. ಈಗಲೇ ನೀರಿನ ಅವಶ್ಯಕತೆ ಇದೆ. ಇದನ್ನು ಬಿಟ್ಟು ಇನ್ನು ಮಳೆಗಾಲದಾಗ ಇವರು ಯಾವಾಗ ನೀರು ಕೊಡಿಸ್ತಾರೆ? ಮತ್ತು ಏನಿದು ಟೆಂಡರ್ ಆಗಿದೆ, ಈ ಟೆಂಡರಲ್ಲಿ ಏನಾದರೂ ಇಷ್ಟು ದಿವಸದಲ್ಲಿ ಕಾಮಗಾರಿಯನ್ನು ಮುಗಿಸ್ಬೇಕು, ಹ್ಯಾಂಡೋವರ್ ಮಾಡಬೇಕು ಅನ್ನೋ ಎಲ್ಲ ಟರ್ಮ್ ಕಂಡೀಷನ್ ಇರ್ತದಲ್ಲ, ಅದು ಕಂಡೀಷನ್ನು ಟರ್ಮ್ಸ್ ಎಲ್ಲ ಇವರು ವೈಲೇಟ್ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಿನ ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅವ್ರ ಗುತ್ತಿಗೆಯನ್ನು ರದ್ದುಪಡಿಸಬೇಕು, ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಬೇಕು ಮತ್ತು ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು ಅಂಥೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ.